ಹಲೋ, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ರೇಣು ಸಂತು ವ್ಲಾಗ್ಸ್. ನಾನ್ ರೇಣುಕಾ. ಎಲ್ರೂ ಹೇಗಿದ್ದೀರಾ? ಎಲ್ರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಇನ್ನೂ ಯಾರಾದರೂ ನನ್ನ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ನನ್ನ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ. ಇನ್ನು ಇವತ್ತಿನ ವಿಡಿಯೋ ಏನಂದ್ರೆ, ಹಿಂದಿನ ವಿಡಿಯೋ ನೋಡಿದ್ರೆ ನಿಮ್ಗೆ ಈಗಾಗಲೇ ಗೊತ್ತಾಗಿರತ್ತೆ. ನಮ್ಮ ಅಕ್ಕ ಮನೆ ಗೃಹ ಪ್ರವೇಶ ಇದೆ ಅಂತ ಹೇಳಿದ್ದೆ. ಆ ವಿಡಿಯೋನ ಯಾರಾದರೂ ನೋಡಿಲ್ಲ ಅಂದ್ರೆ ಇಲ್ಲಿ ಲಿಂಕ್ ಹಾಕ್ತೀನಿ, ನೀವು ಹೋಗಿ ನೋಡಬಹುದು. ಇವತ್ತಿನ ವಿಡಿಯೋದಲ್ಲಿ ಗೃಹ ಪ್ರವೇಶಕ್ಕಿಂತ ಮುಂಚೆ ಕ್ವಿಕ್ ಆಗಿ ಒಂದು ಹೋಮ್ ಟೂರ್ ಮಾಡೋಣ ಅಂತ ಅನ್ಕೊಂಡೆ. ಹಾಗಾಗಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಈ ಮನೆ 30-40 ಸೈಟಲ್ಲಿ ಕನ್ಸ್ಟ್ರಕ್ಟ್ ಮಾಡಿರುವಂತಹ 3 BHK ಮನೆ ಆಗಿರುತ್ತೆ. ಹಾಗಾದ್ರೆ ಬನ್ನಿ ಮನೆ ಹೇಗಿದೆ ಅಂತ ನೋಡೋಣ. ನೀವಾಗ್ಲೇ ನೋಡಿದ್ರೆ ಗೊತ್ತಾಗಿರತ್ತೆ, ಕೆಳಗಡೆ ಪಾರ್ಕಿಂಗ್ ಏರಿಯಾ ಇದೆ. ಅಲ್ಲಿ 2 ಕಾರನ್ನ ಪಾರ್ಕ್ ಮಾಡ್ಕೋಬಹುದು. ಹಾಗೆ ಒಂದು 3-4 ಅಥವಾ 5 ಬೈಕ್‌ಗಳನ್ನ ಪಾರ್ಕ್ ಮಾಡ್ಕೋಬಹುದು ಅಂತ ಅನ್ಕೋತೀನಿ. ಆಮೇಲೆ ಪಾರ್ಕಿಂಗ್ ಜೊತೆಗೆ ಗ್ರೌಂಡ್ ಫ್ಲೋರ್ ಅಲ್ಲಿನೇ ಒಂದು ಸಿಂಗಲ್ BHK ರೆಂಟ್‌ಗೆ ಅಂತ ಮಾಡಿದ್ದಾರೆ. ಹಾಗೆ ಫಸ್ಟ್ ಫ್ಲೋರ್‌ಗೆ ಬಂದ್ರೆ, ಫಸ್ಟ್ ಫ್ಲೋರಲ್ಲಿ ಹಾಲು, 1 ಬೆಡ್‌ರೂಮು, ಆಮೇಲೆ ಕಾಮನ್ ಟಾಯ್ಲೆಟ್ ಇದೆ, ಅಡ್ಗೆ ಮನೆ ಹಾಗೆ ದೇವರ ಮನೆ ಇರುವಂಥದ್ದು. ಹಾಗೆ ನೋಡಿ, ಇದು ಹಾಲ್. ಹಾಲ್ ಇಷ್ಟು ಸ್ವಲ್ಪ ದೊಡ್ಡದಾಗಿನೇ ಇದೆ. ಹಾಗೆ ಇಲ್ಲಿ ಟಿವಿ ಯೂನಿಟ್ ಇದೆ. ಹಾಗೆ ಇಲ್ಲಿ ರೈಟ್ ಸೈಡಲ್ಲಿ ದೇವರ ಮನೆ ಇದೆ. ಹಾಗೆ ಬಂದ್ರೆ ಇದು ಅಡಿಗೆ ಮನೆ. ಹಾಗೆ ಕಿಚನಲ್ಲಿ ನನ್ನ ಮೋಸ್ಟ್ ಫೇವರೇಟ್ ಅಂದ್ರೆ ಸಿಂಕು. ನೋಡಿ ತುಂಬಾನೇ ಚೆನ್ನಾಗಿದೆ. ಇವಾಗ ಟ್ರೆಂಡಿಂಗ್ ಅಲ್ಲಿರುವಂತಹ ಸಿಂಕ್ ಅಂತ ಇದು. ನಾನು ವಿಡಿಯೋಸಲ್ಲಿ ನೋಡಿದ್ದೆ, ಇನ್ಸ್ಟಾಗ್ರಾಮ್, ಯೂಟ್ಯೂಬಲ್ಲಿ ಈ ಥರ ವಿಡಿಯೋಸಲ್ಲಿ ನೋಡಿದ್ದೆ, ಬಟ್ ಡೈರೆಕ್ಟ್ ಆಗಿ ನೋಡಿರ್ಲಿಲ್ಲ. ಸೊ ನಮ್ಮ ಅಕ್ಕ ಈ ಥರ ಸಿಂಕನ್ನ ಹಾಕ್ಸಿದಾಳೆ. ತುಂಬಾನೇ ಚೆನ್ನಾಗಿದೆ. ಹಾಗೆ ಕಬೋರ್ಡ್ಸ್ ಆಗಲಿ, ರ್ಯಾಕ್ಸ್ ಆಗಲಿ ಎಲ್ಲಾನು ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಇಲ್ಲಿ ಸೈಡಲ್ಲಿ ಸ್ವಲ್ಪ ಯುಟಿಲಿಟಿ ಏರಿಯಾ ಇದೆ. ಪಾತ್ರೆ ತೊಳ್ಕೊಬಹುದು ಆರಾಮಾಗಿ. ಚೆನ್ನಾಗಿದೆ. ಸ್ವಲ್ಪ ದೊಡ್ಡದಾಗಿನೇ ಇದೆ. ಹಾಗೆ ಕಿಚನ್ ಪಕ್ಕನೇ ನಿಮ್ಗೊಂದು ಬೆಡ್‌ರೂಮ್ ಬರುತ್ತೆ. ಇದು ಸ್ವಲ್ಪ ದೊಡ್ಡದಾಗಿನೇ ಇದೆ. ಮಂಚನೂ ಅಲ್ಲೇ ಫಿಕ್ಸ್ ಆಗಿರೋ ಥರ ಮಾಡಿಸ್ಬಿಟ್ಟಿದ್ದಾರೆ. ಹಾಗೆ ಕಬೋರ್ಡ್ಸು ಎಲ್ಲಾನು ಚೆನ್ನಾಗಿದೆ. ಹಾಗೆ ಅದ್ರ ಪಕ್ಕ ಒಂದು ಕಾಮನ್ ಟಾಯ್ಲೆಟ್ ಇದೆ. ಹಾಗೆ ಟಾಯ್ಲೆಟ್ ಪಕ್ಕದಲ್ಲಿ ಮೆಟ್ಲು ಬರುತ್ತೆ. ಹಾಗೆ ಮೆಟ್ಲು ಹತ್ಕೊಂತ ಸೆಕೆಂಡ್ ಫ್ಲೋರ್‌ಗೆ ಬಂದ್ರೆ, ಸೆಕೆಂಡ್ ಫ್ಲೋರಲ್ಲೂ ಅಷ್ಟೇ ಸ್ವಲ್ಪ ಹಾಲ್ ಬರುತ್ತೆ. ದೊಡ್ಡದಾಗಿನೇ ಇದೆ. ಇಲ್ಲೂ ಸಹ ಟಿವಿ ಯೂನಿಟ್‌ನ ಮಾಡ್ಸಿದ್ದಾರೆ. ಹಾಗೆ ಇಲ್ಲಿ 2 ಬೆಡ್‌ರೂಮ್ ಬರುತ್ತೆ. ಹಾಗೆ ಇಲ್ಲಿ ಹಾಲ್ ಸಹ ದೊಡ್ಡದಾಗಿರೋದ್ರಿಂದ ಸೋಫಾ ಎಲ್ಲ ಹಾಕೊಂಡು, ಟಿವಿ ಹಾಕೊಂಡು ಫ್ಯಾಮಿಲಿ ಎಲ್ಲ ಕುತ್ಕೊಂಡು ನೋಡ್ಬೋದು. ಚೆನ್ನಾಗಿರುತ್ತೆ. ಬನ್ನಿ ಫಸ್ಟ್ ಈ ಬೆಡ್‌ರೂಮ್‌ಗೆ ಹೋಗೋಣ. ಆಂಡ್ ಈ ಬೆಡ್‌ರೂಮ್‌ನ ನಾವು ಮಕ್ಳಿಗೆ ಸ್ಟಡಿ ರೂಮ್ ಥರ ಮಾಡ್ಕೋಬಹುದು. ಚೆನ್ನಾಗಿದೆ. ಹಾಗೆ ಇದು ಅಟ್ಯಾಚ್ಡ್ ಬಾತ್ರೂಮ್ ಇರುವಂತಹ ರೂಮು. ಹಾಗೆ ಇಲ್ಲಿ ಒಂದು ಬಾತ್ರೂಮ್ ಇರುವಂಥದ್ದು. ಈ ರೂಮ್‌ಗೆ ಬಾಲ್ಕನಿನೂ ಸಹ ಇದೆ ನೋಡಿ. ಚೆನ್ನಾಗಿದೆ. ಹಾಗೆ ಇಲ್ಲಿ ವೆದರ್ ಅಂತೂ ಸಖತ್ತಾಗಿದೆ. ಫುಲ್ ಬೆಳಕಾಗ್ಲಿ, ಗಾಳಿ ಬೆಳಕಿಗಂತೂ ಯಾವುದೇ ಸಮಸ್ಯೆ ಇಲ್ಲ. ಅಷ್ಟು ಚೆನ್ನಾಗಿದೆ. ಹಾಗೆ ಈ ರೂಮ್ ಪಕ್ಕನೇ ಇನ್ನೊಂದು ರೂಮ್ ಬರುತ್ತೆ. ಇದು ಮಾಸ್ಟರ್ ಬೆಡ್‌ರೂಮ್ ಆಗಿರುತ್ತೆ. ಇದಕ್ಕೂ ಅಷ್ಟೇ ಮಂಚ ಎಲ್ಲ ಫಿಕ್ಸ್ ಮಾಡಿಸ್ಬಿಟ್ಟಿದ್ದಾರೆ. ಕಬೋರ್ಡು ಅಷ್ಟೇ ಚೆನ್ನಾಗಿದೆ. ರೂಮುನು ದೊಡ್ಡದಾಗೆ ಬಂದಿದೆ. ಹಾಗೆ ಇದು ಸಹ ಅಟ್ಯಾಚ್ಡ್ ಬಾತ್ರೂಮ್ ಇರುವಂತಹ ರೂಮ್ ಆಗಿರುತ್ತೆ. ಹಾಗೆ ಇನ್ನು ಮೇಲೆ ಹೋದ್ರೆ 3rd ಫ್ಲೋರ್‌ಗೆ ಹೋದ್ರೆ ಅಲ್ಲಿ ಹೋಮ್ ಥಿಯೇಟರ್ ಇದೆ ನೋಡಿ. ಇದೂನು ಅಷ್ಟೇ ದೊಡ್ಡದಾಗಿನೇ ಇದೆ. ಹಾಗೆ ಹೋಮ್ ಥಿಯೇಟರ್ ಆಪೋಸಿಟ್ ಒಂದು ಕಾಮನ್ ಬಾತ್ರೂಮ್ ಇರುವಂಥದ್ದು. ಹಾಗೆ ಇಲ್ಲಿ ಹೊರಗಡೆ ಬಂದ್ರೆ ಟೆರೇಸು. ನೀವು ನೋಡ್ತಾ ಇದ್ದೀರಾ ಅಲ್ವಾ, ಗಾಳಿ ಬೆಳಕು ಸಖತ್ತಾಗಿದೆ ಮನೆಗೆ. ಹಾಗೆ ಟೆರೇಸ್ ಮೇಲೆ ನಿಂತ್ಕೊಂಡು ನೋಡಿದ್ರೆ ಇಲ್ಲಿ ಏರ್‌ಪೋರ್ಟ್ ಕಾಣಿಸುತ್ತೆ. ಅಂದ್ರೆ ದೇವನಹಳ್ಳಿ ಇಂಟರ್‌ನ್ಯಾಷನಲ್ ಏರ್‌ಪೋರ್ಟ್ ಕಾಣಿಸುತ್ತೆ ಇಲ್ಲಿ ಟೆರೇಸ್ ಮೇಲಿಂದ. ಹಗಲಲ್ಲಿ ಅಷ್ಟು ಕಾಣೋದಿಲ್ಲ, ಬಟ್ ರಾತ್ರಿಯಲ್ಲಿ ಫ್ಲೈಟ್ ಟೇಕ್ ಆಫ್ ಆಗೋದಾಗ್ಲಿ, ಲ್ಯಾಂಡ್ ಆಗೋದಾಗ್ಲಿ ಎಲ್ಲಾನು ಚೆನ್ನಾಗಿ ಕಾಣಿಸುತ್ತೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ. ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮನೆ ಹೇಗಿದೆ ಅಂತ ಕಮೆಂಟ್ ಮಾಡಿ. ಇನ್ನೊಂದು ಹೊಸ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.